New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈ ಒಂದು ಪ್ಯಾಷನ್ ವೀಕಲ್ಲಿ ನಾವು ಇದ್ದೇವೆ. ಈ ವಾರ ಎಲ್ಲ ಹೋಲಿ ವೀಕ್ ಅಂತ ನಾವು ಕರಿತೇವೆ. ಈ ವಾರದಲ್ಲಿ ನಾವು ಅನೇಕ ಜನರು ಉಪವಾಸ ಮಾಡ್ತೇವೆ, ಸಭೆಗಳಿಗೆ ಹೋಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. 40 ದಿವಸದಿಂದ ನಾವು ಈ ಸಂಗತಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇದು ಕೊನೆ ವಾರ, ಆಫ್ಟರ್ ಪಾಮ್ ಸಂಡೇ ನಾವು ಈ ಒಂದು ವಾರನು ಹೋಲಿ ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ವೇರ್ ದ ಲಾರ್ಡ್ ವಾಸ್ ರಿಯಲಿ taken into task and where he was asked of Pilate and he was tested. ಈ ಒಂದು ವಾರದಲ್ಲಿ ನಾವು ಸಹ ಏನು ಮಾಡ್ತೇವೆ ಅಂದರೆ, ನಾವು ಸಹ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ದಿನನಿತ್ಯ ಚರ್ಚಲ್ಲಿ ವಾಕ್ಯವನ್ನು ಸಾರಲಿಕ್ಕೆ ಅನೇಕ ಪ್ರಸಂಗಿಗಳು ಬಂದಿರ್ತಾರೆ ಮತ್ತು ನಾವು ಅನೇಕ ವಿಷಯ ನಾವು ದೇವರ ವಾಕ್ಯದಿಂದ ಕಲಿತೇವೆ ಪ್ರಿಯರೇ. ಆದರೆ ಭಾಳ ಪ್ರಾಮುಖ್ಯವಾದದ್ದು ಒಂದು ಸಂಗತಿ ನಮ್ಮ ಜೀವನದಲ್ಲಿ ಆಗ್ತಾ ಇದ್ದೇನೆ ಅಂದರೆ, ವರ್ಷ ಈ ಒಂದು ವಾರ ನಮ್ಮ ಜೀವನದಲ್ಲಿ ಬರುತ್ತೆ. ಈ ಲೆಂಟ್ ಡೇಸ್ ನಮ್ಮ ಜೀವನದಲ್ಲಿ ಬರ್ತಾನೇ ಇದೆ. ಎವ್ರಿ ಇಯರ್ ವಿ ಸೆಲೆಬ್ರೇಟ್ all this, from Lent days to Resurrection Day. We do celebrate, we do meditate upon the cross, we fast and pray, we give up so many things. But has it become a tradition in our life? ಈ ಒಂದು 40 ದಿವಸ ಏನು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವಲ್ಲ, ಇದೊಂದು ನಮ್ಮ ಜೀವಿತದಲ್ಲಿ ಟ್ರೆಡಿಷನ್ ಥರ ನಾವು ಮಾಡ್ಕೊಂಡು ಬಿಟ್ಟಿದ್ದೇವೆ. ಒಂದು ಸಂಪ್ರದಾಯ. ವರ್ಷ ಈ ದಿನಗಳು ಬರ್ತದೆ, ವರ್ಷ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ, ವರ್ಷ ಉಪವಾಸ ಮಾಡ್ತವೆ. ಈ ಎಲ್ಲ ಸಂಗತಿಗಳು ಮತ್ತು ರೆಸರೆಕ್ಷನ್ ಡೇ ಇಸ್ ಅ ಬಿಗ್ ಫೆಸ್ಟಿವಲ್ ಫಾರ್ ಅಸ್. ಇದನ್ನು ನಾವು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾವು ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದವರು. ಸಣ್ಣ ಪ್ರಾಯದಿಂದ ಹುಟ್ಟಿದ ಸಮಯದಿಂದ ಈ ಒಂದು ಗುಡ್ ಫ್ರೈಡೇ ಆಗಲಿ, ರೆಸರೆಕ್ಷನ್ ಡೇ ಆಗಲಿ ನಾವು ನೋಡ್ಕೊಂಡು ಬಂದಿದ್ದಾವೆ. ಏನಾಗ್ತದೆ ಅಂದರೆ, ಎವ್ರಿ ಇಯರ್ ನಮಗೆ ಇದೊಂದು ಸಂಪ್ರದಾಯ ಆದಂಗೆ ಆಗಿದ್ದೇನೋ, ಅಥವಾ ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆನಾ? ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ನಾವು ಏನು ತಿಳ್ಕೊಳ್ಬೇಕೆಂದರೆ, ವೈ ವಾಸ್ ಜೀಸಸ್ persecuted? Why was Jesus tortured? Why did Jesus have to go to the cross? ಪ್ರಿಯರೇ, ಇದನ್ನು ನಾವು ಕೇಳಲಿಲ್ಲ ಅಂತ ಇಲ್ಲ, ಈ ವಿಷಯವನ್ನು ಕೇಳಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಸಭೆಗೆ ಹೋಗ್ತಾ ಇದ್ದೇವೆ, ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಎವ್ರಿ ಡೇ ವಾಕ್ಯದಲ್ಲಿ ಇದು ವಿಷಯ ಹೇಳ್ತಾರೆ. ಆದರೆ ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡುವ ಸಂಗತಿ ಏನೆಂದರೆ, ಯೇಸು ಸ್ವಾಮಿ ಇದೆಲ್ಲ ಎದಕ್ಕೋಸ್ಕರ ಮಾಡಿದರು? ವೈ ಡಿಡ್ ಹಿ ಡೂ ಆಲ್ ದಿಸ್ ಥಿಂಗ್ಸ್ ಫಾರ್ ಯು ಆ್ಯಂಡ್ ಫಾರ್ ಮೀ? ಮತ್ತು ಇದೊಂದು ನಮಗೆ ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದವರಿಗೆ ಇದೊಂದು ಟ್ರೆಡಿಷನ್ ಆಗಿದೆನಾ? ಇದೊಂದು ನಾವು ಆಡಂಬರದಿಂದ ಒಂದು ಆಚರಿಸುವ ಒಂದು ಹಬ್ಬ ಆಗಿದೆನಾ? ಅಥವಾ ವಿ ರಿಯಲಿ ಮೀನ್ ವಾಟ್ ಗುಡ್ ಫ್ರೈಡೇ ಇಸ್, ವಿ ರಿಯಲಿ ಮೀನ್ ವಾಟ್ ದ ರೆಸರೆಕ್ಷನ್ ಡೇ ಇಸ್ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ನಂಬ್ತಾನೆ ನಿಮ್ಮ ಸಭೆಗಳಲ್ಲಿ ಈ ವಿಷಯಗಳನ್ನು ದಿನಾಲೂ ದೇವರ ಸೇವಕರು ಹೇಳ್ತಾ ಇರ್ಬೋದು. ಆದರೆ ಪ್ರಿಯರೇ, ನಾವು ಇದನ್ನು ಸಣ್ಣ ಮಕ್ಕಳಿಂದ ಕೇಳ್ಕೊಂಡು ಬಂದಿದ್ದೇವೆ ನಿಜ. ಆದರೆ ಇಸ್ ದೇರ್ ಎನಿ ಚೇಂಜ್ ಇನ್ ಅವರ್ ಲೈಫ್? ಹ್ಯಾವ್ ವಿ ರಿಯಲಿ ಟೇಕನ್ ದಿಸ್ ಥಿಂಗ್ ಸೀರಿಯಸ್ಲಿ ಇನ್ ಅವರ್ ಲೈಫ್? ಹ್ಯಾವ್ ವಿ ರಿಯಲಿ ಡನ್ ಸಮಥಿಂಗ್, ಆರ್ ಈಸ್ ಇಟ್ ಸಮಥಿಂಗ್ ಓನ್ಲಿ ಆಫ್ ಥಿಯರಿ ಆ್ಯಂಡ್ ನಥಿಂಗ್ ಆಫ್ ಪ್ರಾಕ್ಟಿಕಲ್? ಪ್ರಿಯರೇ, ನಾವು ವಾಕ್ಯವನ್ನು ಕೇಳಿದ್ದೇವೆ ನಿಜ, ಆದರೆ ನಾವು ಏನಾದರೂ ಮಾಡಿದ್ದೇವೆ ಈ ವಿಷಯಕ್ಕೆ? ವಾಟ್ ಈಸ್ ದಿಸ್? ವೈ ಡಿಡ್ ಜೀಸಸ್ ಡೈ ಫಾರ್ ಅಸ್? ನಮಗೆಲ್ಲರಿಗೆ ಗೊತ್ತಿದೆ, ನಮ್ಮ ಪಾಪ ಪರಿಹಾರ ಮಾಡಲಿಕ್ಕೆ ನಮ್ಮನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತರು ಅಂತ. ನಾನು ಕೆಲವು ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ. ಬೇರೆ ದೇಶದಲ್ಲಿ ಡಿಫ್ರೆಂಟ್ ಕಂಟ್ರೀಸಲ್ಲಿ ಪಾಮ್ ಸಂಡೇ ಬೇರೆ ಥರದ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾಯಿದ್ರು. ದೇ ವರ್ ಸೆಲೆಬ್ರೇಟಿಂಗ್ ಪಾಮ್ ಸಂಡೇ ಇನ್ ಡಿಫ್ರೆಂಟ್ ವೇಸ್. ಕೆಲವು ದೇಶದಲ್ಲಿ ಎಲ್ಲ ಕಡೆ ಪಾಮ್ ಲೀವ್ಸನ್ನು ಹಾಕಿ ಒಂದು ಸಣ್ಣ ಕೋಲ್ಟದ ಮೇಲೆ, ಕತ್ತೆ ಮರಿಯದ ಮೇಲೆ ನಡ್ಕೊಂಡು ಹೋಗಿ ಜನರೆಲ್ಲ ಹೋಸನ್ನ ಅಂತ ಹಾಡಿದರು. ಇನ್ನೊಂದು ದೇಶದಲ್ಲಿ ಸೇವಕರು ಎಲ್ಲರೂ ಸೇರಿ ನಿಜವಾದ ಒಂದು ದೊಡ್ಡ ಪಾಮ್ ಟ್ರೀಯನ್ನೇ ಎತ್ಕೊಂಡು ಹೋಗೋದೊಂದು ದೃಶ್ಯ ತೋರಿಸ್ತಾ ಇದ್ರು. ಬೇರೆ ಥರದ ಅನೇಕ ಸಭೆಗಳಲ್ಲಿ ಪಾಮ್ ಲೀವ್ಸನ್ನು ಹಾಕಿದ್ರು. ಹೊಸನ್ನ ಅಂತ ನಾವು ರಾಗ ಹಾಡಿದ್ದೇವೆ. ವಿ ಆಲ್ ಸೆಲೆಬ್ರೇಟೆಡ್
ಪಾಮ್ ಸಂಡೇ ಆದ ನಂತರ ವಾಟ್ ಸಿಗ್ನಿಫಿಕೆನ್ಸ್ ಟುಕ್ ಪ್ಲೇಸ್, ವಾಟ್ ಹ್ಯಾಪೆಂಡ್, ಏನು ಆಯಿತು ನಮ್ಮ ಜೀವನದಲ್ಲಿ ಆ ಸಂಗತಿಗಳು ಆಯಿತಾ ಅಂತ ದೇವರ ವಾಕ್ಯದಿಂದ ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋ. ಪ್ರಿಯರೇ, ಪವಿತ್ರಾತ್ಮ ನಮ್ಮ ಕಣ್ಣುಗಳನ್ನು ತೆರೆಯದೇ ಹೋದರೆ, ಪವಿತ್ರಾತ್ಮ ನಮಗೆ ಯಾವುದೇ ವಿಷಯಕ್ಕೆ ಕನ್ವಿನ್ಸ್ ಮಾಡದೇ ಇದ್ದರೆ, ನನ್ನ ವಾಕ್ಯ ಬೇರೆ ಯಾರದೇ ವಾಕ್ಯ ಅದು ಒಂದು ಒಣ ರೊಟ್ಟಿಯಾಗಿರ್ತದೆ. ಐ ಪ್ರೇ ಟುಡೇ ದಟ್ ದ ಸ್ಪಿರಿಟ್ ಆಫ್ ಗಾಡ್ ಮೇ ಕನ್ವಿನ್ಸ್ ಅಸ್, ಕನ್ವಿಕ್ಟೆಡ್ ಆ್ಯಂಡ್ ಶೋ ಟು ಅಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಕ್ರಾಸ್. ಯಾಕೆ ಸ್ವಾಮಿ ಶಿಲ್ಬೆ ಮೇಲೆ ಸತ್ರು, ನಾವು ಯಾಕೆ ಸ್ವಾಮಿಯನ್ನು ಅಂಗೀಕಾರ ಮಾಡಬೇಕು, ಯಾಕೆ ನಮಗೆ ಪಾಪದಿಂದ ಶಾಪದಿಂದ ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲ್ಬೆ ಮೇಲೆ ಸತ್ರು. ಪ್ರಿಯರೇ, ಈ ಸಂಗತಿಗಳು ಪವಿತ್ರಾತ್ಮನೇ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿ ನಮ್ಮ ಕಣ್ಣುಗಳನ್ನು ತೆರೀಲಿ ಅಂತೇಳಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ನಾವೆಲ್ಲರೂ ಸೇರಿ ಈ ಹೋಲಿ ವೀಕಲ್ಲಿ, ಪ್ಯಾಷನ್ ವೀಕಲ್ಲಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿದ್ದೇವೆ ಕರ್ತನೆ. ನೀವು ಶಿಲ್ಬೆ ಮೇಲೆ ಸತ್ತು ನಮಗೋಸ್ಕರ ಮಾಡೋ ಸಂಗತಿಗಳೆಲ್ಲ ಮಾಡಿ ಮುಗಿಸಿ ತೀರಿತು ಅಂತ ಹೇಳಿದ್ರಿ ಸ್ವಾಮಿ. ಇವಾಗ ಏನೇ ಮಾಡಬೇಕಿತ್ತೆಂದರೆ ನಾವು ಮಾಡಬೇಕಾಗಿದೆ ಸ್ವಾಮಿ. ಇವತ್ತು ಪವಿತ್ರಾತ್ಮವನ್ನು ಯೇಸುನಾಮದಲ್ಲಿ ಬಿಡುಗಡೆ ಮಾಡ್ತವೆ. ಯಾರ್ಯಾರು ಇವತ್ತುವರೆಗೆ ನಿಮ್ಮನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಲಿಲ್ಲೋ ಅವರ ಮೇಲೆ ಪವಿತ್ರಾತ್ಮ ಬಲವಾಗಿ ಚಲಿಸಲಿ. ಲೆಟ್ ದೆಮ್ ನೋ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ಯು ಆ್ಯಸ್ ಅ ಪರ್ಸ್ನಲ್ ಸೇವಿಯರ್ ಕರ್ತನೆ. ನಮ್ಮ ಒಂದು ಅನ್ಯೋನ್ಯತೆ, ನಿಮ್ಮನ್ನು ನಾವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡೋದು ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಮ ವಾಕ್ಯದಿಂದ ನಮಗೆ ಬೋಧಿಸಬೇಕಂತ ಪ್ರಾರ್ಥನೆಯನ್ನು ಯೇಸುನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯರೇ, ನಾವು ಇಷ್ಟು ಭಾಗ್ಯಶಾಲಿಯಾದ ಜನರಾಗಿದ್ದೇವೆ ಇವತ್ತು. ಯಾಕೆಂದರೆ ನಾನು ಇವತ್ತು ಪಾಮ್ ಸಂಡೇನ ಆಚರಣೆ ಮಾಡ್ತೇವೆ, ಗುಡ್ ಫ್ರೈಡೇನ ಆಚರಣೆ ಮಾಡ್ತೇವೆ, ರೆಸರೆಕ್ಷನ್ ಡೇಯನ್ನು ಆಚರಣೆ ಮಾಡ್ತೇವೆ. ವಿ ಸೆಲೆಬ್ರೇಟ್ ಇಟ್. ಆದರೆ ಇಟ್ ವಾಸ್ ಆಲ್ ಬಿಕಾಸ್ ವಾಟ್ ಜೀಸಸ್ ಡಿಡ್ ಫಾರ್ ಯು ಆ್ಯಂಡ್ ಫಾರ್ ಮೀ ಇನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಸತ್ತಿರಲಿಲ್ಲ, ಅವರ ರಕ್ತ ಜನರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆಗೆ ಹೇಳಿದ್ರೆಂದರೆ ಟು ಸ್ಟಾರ್ಟ್ ಸ್ಯಾಕ್ರಿಫೈಸಿಂಗ್. ಅಲ್ಲಿ ನಾವು ನೋಡ್ತವೇನೆಂದರೆ ದೇರ್ ವರ್ 5 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಕ್ರಿಫೈಸಸ್. 5 ಥರದ ಬೇರೆ ಬೇರೆ ಯಜ್ಞಗಳನ್ನು ಸಮರ್ಪಿಸಬೇಕಾಗಿತ್ತು. ಮೊದಲನೇದಾಗಿ ಬರ್ಂಟ್ ಆಫರಿಂಗ್ ಆಫರ್ ಮಾಡಬೇಕಿತ್ತು. ಬರ್ಂಟ್ ಆಫರಿಂಗ್ ಏನಕ್ಕೆ ಅಂದರೆ ಫಾರ್ ದ ಅಟೋನ್ಮೆಂಟ್ ಆಫ್ ಸಿನ್. ನಾವು ಏನೇ ಪಾಪ ಮಾಡಿದರೂ ನಮ್ಮ ಪಾಪದಿಂದ ನಮಗೆ ಬಿಡುಗಡೆ ಆಗಲಿ ಅಂತ ಹೇಳಿ ಬರ್ಂಟ್ ಆಫರಿಂಗ್ ಮಾಡ್ತಾಯಿದ್ರು. ಈ ಬರ್ಂಟ್ ಆಫರಿಂಗಲ್ಲಿ ಏನಾಗ್ತೈತೆ ಅಂದರೆ ಪ್ರಾಣಿಗಳನ್ನು ತಗೊಂಡು ಓವರ್ ನೈಟ್, ಇಡೀ ರಾತ್ರಿ ಅದನ್ನು ಸುಡ್ತಾಯಿದ್ರು. ವೆನ್ ದಟ್ ಬರ್ಂಟ್ ಆಫರಿಂಗ್, ಬಟ್ ಭಾಳ ಇಂಪಾರ್ಟೆಂಟ್ ಆದ ಒಂದು ಸಂಗತಿ ನಾವೆಲ್ಲ ತಿಳ್ಕೊಳ್ಬೇಕು. ಈ 5 ಆಫರಿಂಗ್ಸ್ ಏನೇ ಸಮರ್ಪಣೆ ಅವ್ರು ಮಾಡಿದರೂ ಸಹ ದಿಸ್ ವಾಸ್ ಓನ್ಲಿ ಟೆಂಪ್ರರಿ. ಎಂಥದೇ ಆಫರಿಂಗು ಅವ್ರು ದೇವರಿಗೆ ಕೊಟ್ಟರು. ಪ್ರಿಯರೇ, ಹಳೆ ಒಡಂಬಡಿಕೆದು ಜನರ ಜೀವನ ಸುಲಭವಾಗಿಲ್ಲ. ಅವರು ಎಂಥ ತಪ್ಪು ಮಾಡಿದರೂ ಸಹ ಅವರೊಂದು ಆಫರಿಂಗ್ ಕೊಡಬೇಕಾಗಿತ್ತು. ಯಾಕೆಂದರೆ ಅವರ ಪಾಪ ಅದು ತೊಳೆಯಲ್ಪಡ್ತಾ ಇರಲಿಲ್ಲ, ಅವರ ಪಾಪ ಮುಚ್ಚಲ್ಪಡ್ತಾ ಇತ್ತು. ಇನ್ನೊಂದು ಭಾಳ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ಜನರು ಆ ಯಜ್ಞ ತಗೊಂಡು ಮಹಾಯಾಜಕನ ಕಡೆ ತಗೊಂಡು ಹೋಗಿ ಕೊಟ್ಟಾಗ ಮಹಾಯಾಜಕನು ಆ ಒಂದು ಆಫರಿಂಗನ್ನು ದೇವರಿಗೆ ಸಮರ್ಪಿಸಿದಾಗ ಜನರಿಗೆ ಒಂದು ಭಯ ಇಡ್ತಿತ್ತು. ನನ್ನ ಆಫರಿಂಗು ಎಕ್ಸೆಪ್ಟ್ ಆಗುತ್ತೇನೋ ಇಲ್ಲೋ, ನನ್ನ ಆಫರಿಂಗಲ್ಲಿ ಏನಾದರೂ ಒಂದು ದೋಷ ಇದೇನೋ. ಪ್ರಿಯರೇ, ಇವತ್ತು ಆ ಒಂದು ಟೆನ್ಷನ್ನು, ಆ ಒಂದು ಆಲೋಚನೆ ನಮಗೆ ಬರೋದೂ ಇಲ್ಲ. ಯೋಚನೆ ಮಾಡಿ, ಹಳೆ ಕಾಲದ ಜನರು ಅವ್ರಿಗೆ ಹೌ ದೇ ಹ್ಯಾಡ್ ಟು ಲೀವ್ ಆಲ್ವೇಸ್ ಇನ್ ಫಿಯರ್, ಆಲ್ವೇಸ್ ಇನ್ ಕಾಂಡಮ್ನೇಷನ್, ಆಲ್ವೇಸ್ ಥಿಂಕಿಂಗ್ ದಟ್ ದೇ ಹ್ಯಾಡ್ ಟು ಸ್ಯಾಕ್ರಿಫೈಸ್. ಸೊ ಫಸ್ಟ್ ಆಫ್ ಆಲ್ ದೆ ವಾಸ್ ಅ ಬರ್ಂಟ್ ಆಫರಿಂಗ್. ಎರಡನೇದಾಗಿ ನಾವು ನೋಡ್ತೇವೆ ದೆ ವಾಸ್ ಗ್ರೇನ್ ಆಫರಿಂಗ್. ಮೂರನೇದಾಗಿ ನಾವು ನೋಡ್ತೇವೆ ದೆ ವಾಸ್ ಪೀಸ್ ಆಫರಿಂಗ್. ನಾಲ್ಕನೇದಾಗಿ ದೆ ವಾಸ್ ಸಿನ್ ಆಫರಿಂಗ್. ಕಡೆಯದಾಗಿ ದೆ ವಾಸ್ ಟ್ರೆಸ್ಪಾಸ್ ಆಫರಿಂಗ್. ಈ ಎಲ್ಲ ಯಜ್ಞಗಳು ಅವರು ಸಮರ್ಪಿಸಬೇಕಾಗಿತ್ತು. ಪ್ರಿಯರೇ, ಎಂಥದೇ ಆದರೂ ಸಹ ದೇ ಹ್ಯಾಡ್ ಟು ಆಫರ್ ಅ ಸ್ಯಾಕ್ರಿಫೈಸ್. ಆದರೆ ಅವರು ಹಗಲೆಲ್ಲ ಹೋಗಿ ಅವರು ಸ್ಯಾಕ್ರಿಫೈಸನ್ನು ಕೊಡ್ತಾ ಇದ್ದರೂ ಸಹ
ಅದು ಒಂದು ವರ್ಷ ಅಷ್ಟೇ ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್. ನೆಕ್ಸ್ಟ್ ಇಯರ್ ಬಂದಾಗ ಮತ್ತು ಅವ್ರು ಸ್ಯಾಕ್ರಿಫೈಸ್ ಮಾಡಬೇಕು. ಯಾಕೆಂದರೆ ಪಶು ಪಕ್ಷಿ ಆಗಲಿ, ಟರ್ಟಲ್ ಡವ್ ಆಗಲಿ, ಯಾವುದೇ ಒಂದು ಪಿಜನ್ ಆಗಲಿ, ಅಥವಾ ಒಂದು ಶೀಪ್ ಆಗಲಿ, ಒಂದು ಲ್ಯಾಂಬ್ ಆಗಲಿ, ಒಂದು ಗೋಟ್ ಆಗಲಿ, ಒಂದು ಬುಲ್ ಆಗಲಿ, ಯಾವುದೇ ಅವ್ರು ಸ್ಯಾಕ್ರಿಫೈಸ್ ಕೊಟ್ಟರು ಅದು ಪ್ರಾಣಿಯ ಒಂದು ಸ್ಯಾಕ್ರಿಫೈಸ್ ಪ್ರಿಯರೇ. ಪ್ರಾಣಿಯ ಸ್ಯಾಕ್ರಿಫೈಸ್ ಏನು ಮಾಡ್ತಾ ಇತ್ತೆಂದರೆ ಜನರ ಪಾಪವನ್ನು ಅದು ಮುಚ್ಚಿ ಹಾಕ್ತಿತ್ತು. ಪಶು ಆಗಲಿ ಅದು ಪ್ರಾಣಿಗಳ ಒಂದು ರಕ್ತಕ್ಕೆ ಮನುಷ್ಯರ ಒಂದು ಪಾಪವನ್ನು ತೊಳೆಯೋ ಶಕ್ತಿ ಇರಲಿಲ್ಲ. ಇಟ್ ಡಿಂಟ್ ಹ್ಯಾವ್ ದ ಪವರ್ ಟು ವಾಶ್ ದ ಬ್ಲಡ್, ವಾಶ್ ದ ಸಿನ್ಸ್ ಆಫ್ ಮ್ಯಾನ್ಕೈಂಡ್. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ ಏನು ಹೇಳುತ್ತೆ ಅಂದರೆ, ಆ್ಯಂಡ್ ಆಲ್ಮೋಸ್ಟ್ ಆಲ್ ಥಿಂಗ್ಸ್ ಆರ್ ಬೈ ದ ಲಾ ಪರ್ಜ್ಡ್ ವಿತ್ ಬ್ಲಡ್, ಆ್ಯಂಡ್ ವಿದೌಟ್ ಶೆಡ್ಡಿಂಗ್ ಆಫ್ ಬ್ಲಡ್ ದೆರ್ ಇಸ್ ನೋ ರೆಮಿಷನ್ ಆಫ್ ಸಿನ್. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗುವುದೇ ಇಲ್ಲ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದಿರಲಿಲ್ಲ. ಹಳೆ ಒಡಂಬಡಿಕೆ ಜನರು ಪಾಪ ಮಾಡ್ತಾಯಿದ್ರು. ಅದಕ್ಕೆ ದೇವರು ಮೋಶೆಗೆ ಹೇಳಿದೆ ಅಂದರೆ, ಈ ಮನುಷ್ಯರು ಪಾಪ ಮಾಡಿದಾಗ ಇವರ ಪಾಪ ಮುಚ್ಚಲ್ಪಡಲಿ ಅಂತ ಹೇಳಿ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಬ್ಲಡ್ ಆಫ್ ಬುಲ್, ದ ಟರ್ಟಲ್ ಡವ್ ಇರ್ಬೋದು ಅಥವಾ ಲ್ಯಾಂಬ್ ಇರ್ಬೋದು, ವಾಟ್ ಎವರ್ ಅಕಾರ್ಡಿಂಗ್ ಟು ದಿಯರ್ ಸಿನ್. ಇಟ್ ಮೇ ಬಿ ಅ ಗ್ರೇನ್ ಆಫರಿಂಗ್, ಇಟ್ ಮೇ ಬಿ ಅ ಸಿನ್ ಆಫರಿಂಗ್, ವಾಟ್ ಎವರ್ ಇಟ್ ಈಸ್ ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್. ಆದರೆ ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ವಿ ಆರ್ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಆಮೆನ್. ಇವತ್ತು ನಿಮಗೆ ನನಗೆ ಆ ಟೆನ್ಷನ್ ಇಲ್ಲ, ಆ ಒಂದು ಆಲೋಚನೆ ಇಲ್ಲ. ಏನೆಂದರೆ ನಾವು ಈ ಒಂದು ಸ್ಯಾಕ್ರಿಫೈಸ್ ದೇವರ ಮುಂದೆ ತಗೊಂಡು ಹೋಗ್ತವ, ವಿಲ್ ಇಟ್ ಬಿ ಎಕ್ಸೆಪ್ಟೆಡ್? ವಿಲ್ ದಿಸ್ ಸ್ಯಾಕ್ರಿಫೈಸ್ ಬಿ ಎಕ್ಸೆಪ್ಟೆಡ್? ಇಲ್ಲ ಪ್ರಿಯರೇ, ಈ ಆಲೋಚನೆ ನಮಗೆ ಯಾಕೆ ಬರುವುದಿಲ್ಲ ಅಂದರೆ, ತಂದೆ ದೇವರು ತಾನೇ ತನ್ನ ಮಗನನ್ನು, ಹೂ ವಾಸ್ ಸ್ಪಾಟ್ಲೆಸ್, ಹೂ ವಾಸ್ ಬ್ಲೆಮಿಶ್ಲೆಸ್, ಹೂ ವಾಸ್ ವಿದೌಟ್ ಎನಿ ಸಿನ್, ಹೂ ನ್ಯೂ ನೋ ಸಿನ್, ಹೀ ಸೆಂಟ್ ಹಿಮ್ ಡೌನ್. ದೇವರು ತಾನೇ ಲೋಕದ ಮೇಲೆ ಇಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಲಿಸಿಕೊಟ್ರಲ್ಲ ಪ್ರಿಯರೇ. ದೇರ್ ವಾಸ್ ನೋ ಸಿನ್ ಇನ್ ಹಿಮ್, ಬಟ್ ಹೀ ಬಿಕೇಮ್ ಅ ಸಿನ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಇವತ್ತು ನಾವು ತಂದೆ ದೇವರ ಬಳಿಗೆ ನೇರವಾಗಿ ಹೇಗೆ ಹೋಗ್ತೇವೆನೆಂದರೆ, ಯಜ್ಞದ ಕುರಿ, ಯೇಸು ಸ್ವಾಮಿ ಇದ್ದದ್ದು ಯಜ್ಞದ ಕುರಿದಲ್ಲಿ ಒಂದೂ ದೋಷ ಇರಲಿಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆ ಜನರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಅವರ ಜೀವನ ಹೇಗೆ ಇತ್ತು. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಲೆವಿಟಿಕಸ್ ಚಾಪ್ಟರ್ 16. ಲೆವಿಟಿಕಸ್ ಚಾಪ್ಟರ್ 16 ಅದದು 21ನೇ ವಚನದಲ್ಲಿ ನಾನು ಓದ್ತೇನೆ. ಯಾಜಕ ಕಾಂಡ 16ನೇ ಅಧ್ಯಾಯ ಅದು 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ್ಯಂಡ್ ಆರೋನ್ ಶಲ್ ಲೇ both his hands upon the head of the live goat and confess over him all the iniquities of the children of Israel. ಏನು ಮಾಡಬೇಕಂತೆ ಆರೋನು? ಒಂದು ಆಡನ್ನು ತಕ್ಕೊಂಡು ಎಲ್ಲ ಜನರ ಪಾಪವನ್ನು ಆ ಒಂದು ಆಡಿನ ಮೇಲೆ ಬಿದ್ದು, and all of them and all their transgressions in all their sins, putting them upon the head of the goat, and shall send him away by the hand of a fit man into the wilderness, and the goat shall bear upon him all their iniquities unto a land not inhabited, and he shall let go the goat in the wilderness. ಸ್ಕೇಪ್ ಗೋಟ್ ಅಂತ. ಸ್ಕೇಪ್ ಗೋಟ್ ಏನು ಮಾಡ್ತಾ ಇತ್ತೆ ಅಂದರೆ, ಆರೋನು ಅದರ ತಲೆ ಮೇಲೆ ಕೈ ಇಟ್ಟು ಇಸ್ರಾಯೇಲಿ ಜನರ ಎಲ್ಲ ಒಂದು ಪಾಪ ಆ ಒಂದು ಆಡಿನ ಮೇಲೆ ಹಾಕಿ, ಆ ಆಡನ್ನು ತಗೊಂಡೋಗಿ ಅಡವಿಯಲ್ಲಿ ಬಿಟ್ಟು, ಅಥವಾ ಒಂದು ಮೇಲೆ ಒಂದು ಹಿಲ್ ಟಾಪಲ್ಲಿ ಹೋಗಿ ಅದನ್ನು ಅಲ್ಲಿಂದ ದೂಕಿ ಆ ಸ್ಕೇಪ್ ಗೋಟ್ ಏನು ಮೇಲಿಂದ ಬಿದ್ದು ಸಾಯ್ತಾ ಇತ್ತಲ್ಲ, ಆ ಸ್ಕೇಪ್ ಗೋಟ್ ಮೂಲಕ ಈ ಜನರ ಒಂದು ಪಾಪ ಪರಿಹಾರ ಆಗ್ತಾಯಿತ್ತು. ಆದರೆ ಅದೇ ಅಧ್ಯಾಯದ 34ನೇ ವಚನ ನಾವು ನೋಡಿದರೆ ಏನು ಹೇಳುತ್ತೆ ಅಂದರೆ, ಆ್ಯಂಡ್ ದಿಸ್ ಶಲ್ ಬಿ an everlasting statue unto you to make an atonement for the children of Israel for all their sins once a year. ಇದು ತಿರುಗಿ ಇಟ್ ಈಸ್ ರಿಪೀಟೆಡ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್. ಆರೋನು ವರ್ಷ ಏನು ಮಾಡಬೇಕಾಗಿತ್ತೆ ಅಂದರೆ, ಒಂದು ಸ್ಕೇಪ್ ಗೋಟನ್ನು ತಗೊಂಡು ಈ ಎಲ್ಲ ಜನರ ಪಾಪ ಅದರ ಮೇಲೆ ಹಾಕಿ, ಆ ಸ್ಕೇಪ್ ಗೋಟನ್ನು ವಿಲ್ಡರ್ನೆಸ್ಸಲ್ಲಿ ಕಲಿಸಿ, ಆ ಸ್ಕೇಪ್ ಗೋಟ್ ಮೂಲಕ ಎಲ್ಲ ಜನರಿಗೆ ರಕ್ಷಣೆ ಆಗಲಿ, ಬಟ್ ಓನ್ಲಿ ಫಾರ್ ಟೈಮ್ ಬಿಂಗ್.
ಪ್ರಿಯರೇ, ಆ ಜನರು, ಹಳೆ ಒಡಂಬಡಿಕೆ ಜನರು ಒಂಥರ ಟೆನ್ಷನಲ್ಲಿದ್ದರು, ಒಂಥರ ಬೇಜಾರಲ್ಲಿದ್ದರು. ಯಾವಾಗಲೂ ಇವಿನ್ ದ ಹೈ ಪ್ರೀಸ್ಟ್, ಆ ಯಾಜಕ, ಮಹಾಯಾಜಕನಲ್ಲಿ ಸಹ ಏನೇ ಪಾಪ ಇದ್ದರೂ ಅವನಿಗೂ ಸಹ ಮರಣದಂಡನೆ. ಪ್ರಿಯರೇ, ಎಂಥ ಒಂದು ಶಾಪದಿಂದ, ಎಂಥ ಒಂದು ಪ್ರೆಷರಿಂದ, ಎಂಥ ಒಂದು ಪಾಪ ಪರಿಹಾರ ಯೇಸು ಸ್ವಾಮಿ ಮೂಲಕ ನಮಗೆ ಬಂದಿದೆ. ನಮಗೆ ಏನಾಗಿದೆ ಅಂದರೆ, ಸಿನ್ಸ್ ವಿ ಹ್ಯಾವ್ ಬಿನ್ ಹಿಯರಿಂಗ್ ದಿಸ್ ಇಯರ್ ಆಫ್ಟರ್ ಇಯರ್, ಮಾರ್ಚು ಏಪ್ರಿಲ್ ತಿಂಗಳು ಬಂತೆಂದರೆ 40 ದಿವಸ ನಾವು ಏನು ಶುಭ ಕಾರ್ಯ ನಮ್ಮಲ್ಲಿ ನಡೆಯಲ್ಲ. 40 ದಿವಸ ನಾವು ಕೆಲವು ಸಂಗತಿಗಳು, ತಿನ್ನುವ ಸಂಗತಿಗಳು ತಿನ್ನೋದು ಬಿಡ್ತವೆ, ಹೋಗೋ ಕಡೆ ನಾವು ಹೋಗುವುದಿಲ್ಲ. ಇಷ್ಟೊಂದು ನಾವು ಬೇರೆ ಬೇರೆ ಥರದ ಸಂಗತಿಗಳನ್ನು ಬಿಟ್ಟು ಕೊಡ್ತೇವೆ, ಓನ್ಲಿ ಫಾರ್ 40 days. ಪ್ರಿಯರೇ, ದಟ್ ಈಸ್ ನಾಟ್ ದಟ್ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಟು ನೋ ದ್ಯಾಟ್ ವಿ ಆರ್ ಕಂಪ್ಲೀಟ್ಲಿ ಸೆಟ್ ಫ್ರೀ. ನಾವು ಯೇಸು ಸ್ವಾಮಿಯ ಮೂಲಕ ಏನಾಗಿದೆ ಅಂದರೆ, ನಮಗೆ ಇದು ವರ್ಷ ಹೋಗಿ ಸ್ಯಾಕ್ರಿಫೈಸ್ ಕೊಡಬೇಕಂತ ಇಲ್ಲ. ನಾವು ಇವತ್ತು ಹೇಗೆ ಜೀವಿಸ್ತೇವೆ ಅಂದರೆ, ಗುಡ್ ಫ್ರೈಡೆ ಬಂದರೆ ಅನೇಕ ಜನರು ಉದ್ದ ಮುಖ ಹಾಕ್ಕೊಳ್ತವೆ, ನಾವು ಗಂಜಿ ಕುಡಿತೇವೆ, ನಾವು ಮೋನ್ ಮಾಡ್ತೇವೆ. ಪ್ರಿಯರೇ, ಇಟ್ಸ್ ಅ ಡೇ ಟು ರಿಜಾಯ್ಸ್, ಬಿಕಾಸ್ ದ್ಯಾಟ್ ಈಸ್ ದ ಡೇ ದ ಲ್ಯಾಂಬ್ ಆಫ್ ಗಾಡ್ ವಾಸ್ ಸ್ಲೇನ್ ಫಾರ್ ಯು ಆ್ಯಂಡ್ ಫಾರ್ ಮೀ, ಫಾರ್ ಇಟರ್ನಿಟಿ. ಹಾಲೆಲೂಯ. ಕೆಲವು ದಿನಗಳ ಹಿಂದೆ ನನ್ನ ಮಗಳ ಆಫೀಸಲ್ಲಿ ಇನ್ನೊಬ್ಬಳು ಕ್ರಿಶ್ಚಿಯನ್ ಹುಡುಗಿ ಇದ್ಲು. ಅವಳಿಗೆ ಅಲ್ಲಿ ಮಾತಾಡುವಾಗ ಗ್ರೂಪ್ ಡಿಸ್ಕಷನಲ್ಲಿ ಕೇಳಿದ್ರಂತೆ, ಗುಡ್ ಫ್ರೈಡೆ ದಿವಸ ನೀವು ತುಂಬ ಮೋನ್ ಮಾಡ್ತೀರಿಯಾ, ನೀವು ಅಳ್ತೀರಿ ಅಂದರೆ, ಹೌದು, ನಾವು ಆ ದಿವಸ ತುಂಬ ನಾವು ಅಳ್ತೇವೆ, ನಾವು ತುಂಬ ಮೋನ್ ಮಾಡ್ತೇವೆ, ನಾವು ಕಪ್ಪು ಬಟ್ಟೆ ಹಾಕ್ತೇವೆ. ಯಾಕೆ ಪ್ರಿಯರೇ? ಯಾಕೆ ನಾವು ಆ ಟ್ರೆಡಿಷನನ್ನು ನಾವು ಮುರಿದು ಹಾಕ್ತಾ ಇಲ್ಲ? ಯಾಕೆ? ಅಫ್ಕೋರ್ಸ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ವಿ ಸೆಲೆಬ್ರೇಟ್ ಗುಡ್ ಫ್ರೈಡೆ, ವಿ ಗಿವ್ ಆಲ್ ದ ರೆಫರೆನ್ಸ್ ಫಾರ್ ಗುಡ್ ಫ್ರೈಡೆ, ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಗುಡ್ ಫ್ರೈಡೆ ಬಿಕಾಸ್ ಇಟ್ ವಾಸ್ ಸಮಥಿಂಗ್ ಗುಡ್ ದಟ್ ದ ಲಾರ್ಡ್ ಡಿಡ್ ಫಾರ್ ಯು ಆ್ಯಂಡ್ ಫಾರ್ ಮೀ, ಫಾರ್ ಇಟರ್ನಿಟಿ. ಇಲ್ಲಿ ಹಳೆ ಒಡಂಬಡಿಕೆಯ ಜನರು ವರ್ಷ ಹೋಗಿ ಅವರ ಒಂದು ಪ್ರಾಣಿದ ರಕ್ತದಿಂದ ಅವರ ಪಾಪ ಮುಚ್ಚಲ್ಪಡ್ತಿತ್ತು. ಆದರೆ ಇವತ್ತು ನೀವು ನಾನು ಎಲ್ಲೇ ಇದ್ದಾವೆ? Where are we standing today? We are standing in such a place where we are completely set free. On the day when Jesus died, it was on that day the Satan was bruised, his head was bruised. ಸೈತಾನ ಆದಿಯಲ್ಲಿ ಮನುಷ್ಯರು ಬೀಳಲಿ, ದೇವರಿಂದ ಮನುಷ್ಯರು ದೂರ ಹೋಗಲಿ, ಮನುಷ್ಯರಿಗೆ ದೇವರಿಟ್ಟ ಸ್ಥಳ ಸಿಕ್ಕದೆ ಹೋಗಲಿ, ಮನುಷ್ಯರ ವಿಷಯದಲ್ಲಿ ಸೈತಾನ ಇಟ್ಟ ಎಲ್ಲ ಸಂಗತಿಗಳನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಎಲ್ಲವನ್ನು ಜಜ್ಜಿ ಹಾಕಿ ಎಲ್ಲ ಸಂಗತಿಯಿಂದ, ಶಾಪದಿಂದ, ಪಾಪದಿಂದ, ರೋಗದಿಂದ, ಅವಮಾನದಿಂದ ಸೈತಾನ ತಗೊಂಡು ಬಂದ ಒಂದೊಂದು ಸಂಗತಿಯಿಂದ ನಿಮಗೋಸ್ಕರ ನನ್ಗೋಸ್ಕರ ಬಿಡುಗಡೆ ಮಾಡಿದಾರಲ್ಲ ಪ್ರಿಯರೇ. ಇದು ನಾವು ವರ್ಷ ಕೇಳ್ತಾ ಬಂದಿದ್ದೇವೆ. ಏನಾಗಿದ್ದೇವೆ ಅಂದರೆ, ವಿ ಹ್ಯಾವ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಪ್ಯಾಷನ್ ವೀಕ್ ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್, ಗುಡ್ ಫ್ರೈಡೆ ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್, ರೆಸರೆಕ್ಷನ್ ಡೇ ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್. ಪ್ರಿಯರೇ, ಇಲ್ಲ. ಇಮ್ಯಾಜಿನ್ ಇಫ್ ವಿ ವರ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್. ನಾವು ಹಳೆ ಒಡಂಬಡಿಕೆಯಲ್ಲಿ ಇರ್ತಿದ್ರೆ ಏನಾಗ್ತಿತ್ತು? Would we have this freedom? Would we have this liberty? Would we be completely set free? The minute we say, Lord, I am sorry, the Lord forgives our sins. ಆ ಒಂದು ಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ರಕ್ತ ಸುರಿಸೋದು ಒಂದೇ ಒಂದು ಸರ್ತೆ ನಮಗೋಸ್ಕರ. ಆದರೆ ಆ ರಕ್ತ ಇವತ್ತಿಗೂ ನಮಗೆ ಅದು ಸಿಗ್ತಾ ಇದೆ. ಆ ರಕ್ತ ನಮಗೆ ಏನು ಮಾಡ್ತಾ ಇದೆ ಅಂದರೆ, ಸೈತಾನ ನಿನ್ಗೋಸ್ಕರ ನನ್ಗೋಸ್ಕರ ಇಟ್ಟ ಎಲ್ಲ ಸಂಗತಿಗಳು ಹಾಳು ಮಾಡಿ, ದೇವರು ನಿನ್ಗೋಸ್ಕರ ನನ್ಗೋಸ್ಕರ ಇಟ್ಟ ಸಂಗತಿಗಳು ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಯೇಸು ಸ್ವಾಮಿ ಬಂದರು ಪ್ರಿಯರೇ. ಯೇಸು ಸ್ವಾಮಿಯನ್ನು ದೇವರು ಸ್ವಂತ ಮಗನಾದರೂ ಸಹ ಬ್ಲೆಮಿಶ್ಲೆಸ್ ಲ್ಯಾಂಬ್ ಆಫ್ ಗಾಡ್ ಯಾಕೆ ಕಲಿಸಿದೆ ಅಂದರೆ, ಬಿಕಾಸ್ ಹಿ ಲವ್ಡ್ ಯು ಆ್ಯಂಡ್ ಹಿ ಲವ್ಡ್ ಮೀ. ಪ್ರಿಯರೇ, ನಮಗೆ ಥಿಯರಿ ಗೊತ್ತಿದೆ. ನಾನು ಕ್ರಿಸ್ತ ಕುಟುಂಬದಲ್ಲೇ ಹುಟ್ಟಿ ಬೆಳೆದವಳು.
ಚಿಕ್ಕದಿಂದ ಸಭೆಗೆ ಹೋಗ್ತಾ ಇದ್ದೆ, ಸಂಡೇ ಸ್ಕೂಲಲ್ಲಿ ಇದ್ದೆ, ಕಾಯರ್ ಗ್ರೂಪಲ್ಲಿದ್ದೆ, ಯೂತ್ ಗ್ರೂಪಲ್ಲಿದ್ದೆ, ಸಂಡೇ ಸ್ಕೂಲ್ ಟೀಚರ್ ಆಗಿದ್ದೆ, ಕನ್ಫರ್ಮೇಷನ್ ತಗೊಂಡೆ, ಎಲ್ಲ ಆಯಿತು. ಬಟ್ ವಾಟ್ ಐ ಡಿಂಟ್ ನೋ ವಾಸ್ ದಟ್ ಜೀಸಸ್ ಡೈಡ್ ಫಾರ್ ಮೀ. ಐ ಡಿಂಟ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಇಯರ್ ಆಫ್ಟರ್ ಇಯರ್, ಬಟ್ ಐ ನ್ಯೂ ದಟ್ ದ ಬ್ಲಡ್ ಆಫ್ ಜೀಸಸ್ ಈಸ್ ಅವೈಲೇಬಲ್. ಒಬ್ಬ ಪ್ರಸಂಗಿ ಬಂದು ಪ್ರಸಂಗ ಮಾಡಿ ಹೇಳಿದ್ರೇನೆಂದರೆ, ಯು ನೀಡ್ ದಿಸ್ ಜೀಸಸ್, ಯು ನೀಡ್ ದಿಸ್ ಲ್ಯಾಂಬ್ ಆಫ್ ಗಾಡ್ ದಟ್ ವಾಸ್ ಸ್ಲೇನ್ ಫಾರ್ ಯು. ವೆರಿ ಸಿಂಪಲ್ ಪ್ರಿಯರೇ, ಇಟ್ ಈಸ್ ಸೋ ಸಿಂಪಲ್. ಸೈತಾನ ನಮ್ಮ ಮನಸ್ಸನ್ನು ಇಷ್ಟು ಮಂಕು ಮಾಡ್ತಾರೆ. ನಾವು ಏನು ಯೋಚನೆ ಮಾಡ್ತೇವೆ ಅಂದರೆ, ಬಿಕಾಸ್ ವಿ ಆರ್ ಬಾರ್ನ್ ಇನ್ ಅ ಕ್ರಿಶ್ಚಿಯನ್ ಫ್ಯಾಮಿಲಿ. ಎಸ್, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಟು ಬಿ ಬಾರ್ನ್ ಇನ್ ಅ ಕ್ರಿಶ್ಚಿಯನ್ ಫ್ಯಾಮಿಲಿ. ಆದರೆ ಸಹ ಯೇಸು ಸ್ವಾಮಿ ಬರೇ ಕ್ರಿಶ್ಚಿಯನ್ಸ್ಗೆ ಬಂದಿಲ್ಲ ಪ್ರಿಯರೇ. ಹಿ ಕೇಮ್ ಫಾರ್ ಆಲ್ ಮ್ಯಾನ್ಕೈಂಡ್. ಎಲ್ಲ ಜನರು, ಆಫ್ ಆಲ್ ಕಂಟ್ರೀಸ್, ಆಫ್ ಆಲ್ ಟ್ರೈಬ್ಸ್, ಆಫ್ ಆಲ್ ನ್ಯಾಷನಾಲಿಟೀಸ್, ಆಫ್ ಆಲ್ ಲ್ಯಾಂಗ್ವೇಜ್. ಯಾವುದೇ ಒಂದು ನುಕ್ ಆ್ಯಂಡ್ ಕಾರ್ನರ್ ಎಲ್ಲಿ ಜನರಿಗೆ ಏನು ವಿಷಯ, ಜೀವನ ವಿಷಯ ಗೊತ್ತಿಲ್ಲದೋ ಆ ಜನರಿಗೋಸ್ಕರ ಸಹ ಯೇಸು ಸ್ವಾಮಿ ತನ್ನ ರಕ್ತ ಸುರಿಸಿದ್ರಲ್ಲ ಪ್ರಿಯರೇ. ಮತ್ತು ಇದೊಂದು ವರ್ಷ ನಮಗೆ ಟ್ರೆಡಿಷನಾ? ಮತ್ತು ಇದೊಂದು ವರ್ಷ ನಾವು ಗುಡ್ ಫ್ರೈಡೇನು ಬೇಸರದಿಂದ ಕಳೀತೇವೆ? ಅಥವಾ ಈಗ ರೆಸರೆಕ್ಷನ್ ಡೇ ನಮಗೆ ಒಂದು ದೊಡ್ಡ ಹಬ್ಬ ಅಂತ ನಾವು ತಿಳ್ಕೊಳ್ತೇವೆ? ಪ್ರಿಯರೇ, ಗುಡ್ ಫ್ರೈಡೇ ನಮಗೆ ಒಂದು ದೊಡ್ಡ ಹಬ್ಬ. ಯಾಕೆಂದರೆ ಆನ್ ದ್ಯಾಟ್ ಡೇ the devil was crushed. The plans the devil had for you and for me. ಆದಿಯಲ್ಲಿ ಆದಮನ್ಗೆ ಏನು ಮಾಡಿ ಯೇಸು ದೇವರು ನನ್ಗೋಸ್ಕರ ಇಟ್ಟ ಆಲೋಚನೆ ಹಾಳು ಮಾಡಲಿಕ್ಕೆ ಅವನು ಏನು ಪ್ರಯತ್ನ ಪಟ್ಟನೋ, ಆ ಒಂದು ಆಲೋಚನೆಯನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಹಾಳು ಮಾಡಿಬಿಟ್ರು. ಹಾಲೆಲೂಯಾ. ಸೊ ಗುಡ್ ಫ್ರೈಡೇ, ರೆಸರೆಕ್ಷನ್ ಡೇ ಇಸ್ ಸಚ್ ಅ ಬ್ಲೆಸ್ಸಿಂಗ್. ಮತ್ತೆ ಏನಾಗುತ್ತೆ, ಅದೇ ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಜಾನ್ ಚಾಪ್ಟರ್ 1 and verse 29 ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳೋ. ವಾಟ್ ಡಸ್ ದ ಬೈಬಲ್ ಸೇ? ಜಾನ್ ಚಾಪ್ಟರ್ 1 and verse 29. ಸ್ನಾನಿಕನಾದ ಯೋಹಾನ ಯೇಸು ಸ್ವಾಮಿ ಬಗ್ಗೆ ಹೇಳಿದ ಒಂದು ಮಾತೇನೆಂದರೆ, ದ ನೆಕ್ಸ್ಟ್ ಡೇ ಜಾನ್ ಸೀಯತ್ ಜೀಸಸ್ ಕಮಿಂಗ್ unto him and saying, behold the lamb of God which taketh away the sin of the world. Hallelujah. John the Baptist saw Jesus coming, and he knew he was sent before Jesus. He was the one who was making a way in the wilderness for Jesus, and he looks at Jesus. ಸ್ಥಾನಿಕಾದ ಯೋಹಾನ ಯೇಸು ಸ್ವಾಮಿಯನ್ನು ನೋಡಿ ಹೇಳ್ತಾನೆ ಅಂದರೆ, ಈಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಈತನೇ. He knew it. It was not through flesh and blood that he knew it. He knew it through the Spirit of God. ಇನ್ನೊಂದು ವಚನ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳೋ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 2 Corinthians chapter 5 and verse 21. 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಹೀಗೆ ಬರುತ್ತೆ. For he hath made him to be sin for us, who knew no sin, that we might be made the righteousness of God in him. ಪ್ರಿಯರೇ, ಈ ವಚನವನ್ನು ನಾವು ಅಂಡರ್ಲೈನ್ ಮಾಡಬೇಕು, ಬಾಯ್ಪಟ ಮಾಡಬೇಕು. ಯಾಕೆಂದರೆ ಯಾರಿಗೆ ಪಾಪ ಗೊತ್ತಿರಲಿಲ್ಲವೋ, he knew no sin, and that we might be made the righteousness of God in him. What thought God has for you and for me. ಪ್ರಿಯರೇ, ವಿ ಆರ್ ಬಾರ್ನ್ ಸಿನ್ನರ್ಸ್. ನಾವು ಹುಟ್ಟಿದಾಗನೇ ಪಾಪಿಗಳು. ಸಣ್ಣ ಮಕ್ಕಳನ್ನು ನೋಡಿ ಯಾರೂ ಅವ್ರಿಗೆ ಪಾಪ ಮಾಡಿ ಅಂತ ಕಲಿಸೋದಿಲ್ಲ, ಆದರೆ ಆ ಹುಟ್ಟು ಸ್ವಭಾವ ನಮ್ಮಲ್ಲಿದೆ. ವಿ ಆರ್ ಬಾರ್ನ್ ವಿತ್ ಸಿನ್. ದ್ಯಾಟ್ಸ್ ವೈ ಗಾಡ್ ಹ್ಯಾಡ್ ಟು ಸೆಂಡ್ ಹಿಸ್ ಓನ್ಲಿ ಬಿಗಾಟನ್ ಸನ್, who knew no sin. He became sin for you and for me, that through the blood of Jesus, ದೇವರು ನಿನ್ನನ್ನು ನನ್ನನ್ನು ಯೇಸು ಸ್ವಾಮಿ ರಕ್ತ ಮೂಲಕ ನೋಡುವಾಗ ನಾವು ನೀತಿವಂತರಾಗಿ ಕಾಣ್ತೇವೆ. ಹಲ್ಲೆಲೂಯಾ. ವರ್ಷ ಹೋಗಿ ನಾವು ಯಜ್ಞವನ್ನು ಅರ್ಪಿಸಬೇಕಂತ ಇಲ್ಲ ಪ್ರಿಯರೇ. ನಿನ್ಗೋಸ್ಕರ ನನ್ಗೋಸ್ಕರ ಜೀಸಸ್ ಬಿಕೇಮ್ ಅವರ್ ಸ್ಯಾಕ್ರಿಫೈಸ್. ವೈ ನಾಟ್ ವಿ ಜಸ್ಟ್ ಓಪನ್ ಅವರ್ ಮೌತ್ ಆ್ಯಂಡ್ ಸೇ, ಲಾರ್ಡ್, ಐ ನೀಡ್ ದಿಸ್ ಸ್ಯಾಕ್ರಿಫೈಸ್. ನನಗೆ ಈ ಯಜ್ಞದ ಕುರಿ ಬೇಕಾಗಿದೆ, ನನ್ನ ಜೀವನದಲ್ಲಿ ಕಾರ್ಯ ಮಾಡಿ. ಸೈತಾನ ಇಟ್ಟ ಎಲ್ಲ ಸಂಗತಿಗಳು ಹಾಳಾಗುತ್ತೆ, ದೇವರಿಟ್ಟ ಸಂಗತಿಗಳು ನೆರವೇರ್ತದೆ. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಾವು ಧ್ಯಾನ ಮಾಡ್ತಾ ಇದ್ದೇವೆ. He who knew no sin became sin, so I may become the righteousness of God. ಯಾವ ಒಂದು ಪದವಿಗೆ ಸ್ವಾಮಿ ನಮ್ಮನ್ನು ನೀವು ತಗೊಂಡು ಹೋದ್ರಿ. ಪ್ರಾಣಿಗಳ, ಪಶುಗಳ ಅಥವಾ ಪಕ್ಷಿಗಳ ರಕ್ತ ಸ್ವಾಮಿ ಬರೀ ನಮ್ಮ ಪಾಪವನ್ನು ಮುಚ್ಚಿ ಹಾಕುತ್ತೆ, ಆದರೆ ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪವನ್ನು ಸಂಪೂರ್ಣವಾಗಿ
ತೊಳೆದು ಬಿಡುತ್ತೆ. ಕರ್ತನೇ, ಇವತ್ತು ನಾವು ಪಾಪಿಗಳಾಗಿದ್ದರೂ ಸಹ ದೇವರು ನಮ್ಮನ್ನು ನೋಡುವಾಗ ನಿಮ್ಮ ರಕ್ತ ಮೂಲಕ ನಮ್ಮನ್ನು ನೋಡ್ತಾರೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ದಟ್ ವಿ ಮೇ ಹ್ಯಾವ್ ದಿಸ್ ಲ್ಯಾಂಬ್ ಆಫ್ ಗಾಡ್ ಆ್ಯಸ್ ಅವರ್ ಪರ್ಸ್ನಲ್ ಸೇವಿಯರ್. ಸ್ವಾಮಿ, ಅನೇಕ ವರ್ಷದಿಂದ ಸ್ವಾಮಿ ನಾವು ಇದೊಂದು ಟ್ರೆಡಿಷನ್ ಆಗಿ ಮಾಡ್ಕೊಂಡು ಬಂದಿದ್ದೇವೆ ಸ್ವಾಮಿ. ಇದು ನಮ್ಮ ಜೀವಿತದಲ್ಲಿ ಒಂದು ಟ್ರೆಡಿಷನ್ ಆಗದೆ ಸ್ವಾಮಿ. ಲೆಟ್ ಇಟ್ ಬಿಕಮ್ ಅ ರಿಯಾಲಿಟಿ ಇನ್ ಆರ್ ಲೈಫ್ ದಟ್ ಜೀಸಸ್ ಡೈಡ್ ಫಾರ್ ಮೀ ಆ್ಯಂಡ್ he rose for my sake. All the plans that the devil had for me, the hell that the devil had for me, Lord, you changed it. ಸ್ವಾಮಿ, ಎಲ್ಲ ಅಪರಾಧ ಪತ್ರವನ್ನು ಹಡ್ದಾಕಿ ಸ್ವಾಮಿ ಯೇಸು ಸ್ವಾಮಿ ಮೂಲಕ ನಮ್ಮ ನೀತಿವಂತರಾಗಿ ಮಾಡಿದ್ರಿ. ಈ ಭಾಗ್ಯ ಸ್ವಾಮಿ ಎಲ್ಲರಿಗೂ ಸಿಕ್ಕಲಿ ಅಂತ ಪ್ರಾರ್ಥಿಸ್ತೇವೆ. ಪವಿತ್ರಾತ್ಮನೇ ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ. ಇನ್ನೊಂದು ವರ್ಷ ಕಳೆದು ಹೋಗದೆ, ಇನ್ನೊಂದು ವರ್ಷ ಇದೇ ಒಂದು ಟ್ರೆಡಿಷನ್ ಆಗದೆ, ಈ ವರ್ಷ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿ ಸ್ವಾಮಿ. ನಾವೆಲ್ಲರೂ ನಿಮ್ಮ ರಾಜ್ಯಕ್ಕೆ ಸೇರ್ಬೇಕಂತ ಹೇಳಿ ನ್ಯೂ ಶಿಲ್ಬೆ ಮೇಲೆ ಸತ್ತು ಸ್ವಾಮಿ ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದೀರಿ. ದೆರ್ ಇಸ್ ನೋ ಕಾಂಡಮ್ನೇಷನ್ ಫಾರ್ ದೆಮ್ ದಟ್ ಈಸ್ ಇನ್ ಕ್ರೈಸ್ಟ್ ಜೀಸಸ್. ಲಾರ್ಡ್, ವಿ ಥ್ಯಾಂಕ್ ಯು ಫಾರ್ ದಟ್. ವಿ ಆರ್ ಮೇಡ್ ನ್ಯೂ ಕ್ರಿಯೇಷನ್ಸ್ ಇನ್ ಕ್ರೈಸ್ಟ್ ಜೀಸಸ್ ಬೈ ದ ಬ್ಲಡ್ ಆಫ್ ಜೀಸಸ್. ಲಾರ್ಡ್, ಯುವರ್ ಬ್ಲಡ್ ಈಸ್ ಅವೈಲೇಬಲ್ ಟು ಅಸ್. ನಿಮ್ಮ ರಕ್ತ ಇವತ್ತು ಸ್ವಾಮಿ ನಾವು ಬರೇ ಬಾಯಿ ತೆಗೆದು ಯೇಸುವೆ ನನ್ನ ಹೃದಯದಲ್ಲಿ ಬಾ ಅಂದರೆ ಬರ್ತೀರಿ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವವರು ಎಷ್ಟೋ ಜನರು ಸ್ವಾಮಿ, ಹೌದು ಕರ್ತನೆ, ಅವ್ರು ಇವತ್ತುವರೆಗೆ ಆ ಥರ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಅವ್ರ ಕಣ್ಣುಗಳನ್ನು ತೆರಿಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲರೂ ಕರ್ತನೆ ನಿಮ್ಮನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿ ನಿಮ್ಮ ಜೊತೆ ನಾವು ವಿ ವಿಲ್ ಬಿ ವಿತ್ ಯು ಫಾರ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್. ಆ ಭಾಗ್ಯ ನಮಗೆ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.